ಕನ್ನಡ ನಾಡಿನ ರಕ್ಷಣೆಗಾಗಿ, ಕನ್ನಡ ನಾಡಿನ ಸ್ವಾಭಿಮಾನಕ್ಕಾಗಿ ವೀರಗಚ್ಚೆ ತೊಟ್ಟು ಖಡ್ಗ ಹಿಡಿದು ರಣಚಂಡಾಡಿ ಇಡೀ ಮರಾಠ ಸೈನ್ಯವನ್ನು ಸೋಲಿಸಿ ಹಿಮ್ಮೆಟ್ಟಿಸಿದ ವೀರರಾಣಿ, ಸಮರಸಿಂಹಿಣಿ ವೀರರಾಣಿ ಬೆಳವಾಡಿ ಮಲ್ಲಮ್ಮ. ತನ್ನ ಅತಿ ಕಿರಿಯ ವಯಸ್ಸಿನಲ್ಲೇ ಬ್ರಿಟಿಷರ ವ್ಯಾಪಾರದ ಆಮಿಷಕ್ಕೆ ವಿರೋಧವನ್ನು ಪ್ರತಿಗ್ರಹಿಸಿದವರು ಶಿರಸಿಯ ಸೌಂದೆ ಅರಸರ ಮಗಳು ಈ ಬೆಳವಾಡಿ ಮಲ್ಲಮ್ಮ. ಖಡ್ಗವಿದ್ಯೆ, ಬಿಲ್ಲುವಿದ್ಯೆ, ಕತ್ತಿವರಸೆ, ಕನ್ನಡ, ಮರಾಠಿ, ಸಂಸ್ಕೃತಾದಿ ಭಾಷೆಗಳನ್ನು ಲೀಲಾಜಾಲವಾಗಿ ಕಲಿತ ಮಹಾವನಿತೆ ಈ ಬೆಳವಾಡಿ ಮಲ್ಲಮ್ಮ. 16-17ನೇ ಶತಮಾನದಲ್ಲೇ 2000 ಮಂದಿಯ ಸಶಕ್ತ ಮಹಿಳಾ ಪಡೆಯನ್ನು ಕಟ್ಟಿದ ವೀರರಾಣಿ ಈ ಬೆಳವಾಡಿಯ ಮಲ್ಲಮ್ಮ. ಮಲ್ಲಮ್ಮರ ಪತಿ ಬೆಳವಾಡಿಯ ಮಹಾರಾಜ ಈಶಪ್ರಭುರವರು ಶಿವಾಜಿಗೆ ಸನ್ಮಾನಿಸಬೇಕೆಂದು ಬರೆದು ಕಳುಹಿಸಿದ ಓಲೆ ಸೇನಾ ಮುಖಂಡ ಸಂಕೂಜಿ ಗಾಯಕ್ವಾಡರನ್ನು ತಲುಪಿದಾಗ ತಾಕತ್ತಿದ್ದರೆ ಯುದ್ಧ ಮಾಡಿ ನೋಡಿ ಎಂದು ಹಾಕಿದ ಸವಾಲಿನ ಯುದ್ಧದಲ್ಲಿ ಮರಾಠ ಸೇನೆಯ ಮೋಸದ ಬಲೆಗೆ ಬಿದ್ದು ಈಶಪ್ರಭುರವರ ನಿಧನದ ನಂತರ ಸ್ವತಃ ತಾನೇ ಕನ್ನಡ ನಾಡಿನ ರಕ್ಷಣೆಗಾಗಿ, ಕನ್ನಡ ನಾಡಿನ ಸ್ವಾಭಿಮಾನಕ್ಕಾಗಿ ಪ್ರತಿಜ್ಞೆಗೈದು ಪ್ರಥಮ ಮಹಿಳಾ ಸೈನ್ಯವನ್ನು ಕಟ್ಟಿ ವೀರಗಚ್ಚೆ ತೊಟ್ಟು ಖಡ್ಗ ಹಿಡಿದು 21 ದಿನಗಳ ಮಹಾಯುದ್ಧದಲ್ಲಿ ರಣಚಂಡಾಡಿ ಇಡೀ ಮರಾಠ ಸೈನ್ಯವನ್ನು ಹಿಮ್ಮೆಟ್ಟಿಸಿ ಸೋಲಿಸಿ ವಿಜಯೋತ್ಸವವನ್ನು ಮೆರೆದ ವೀರವನಿತೆ ಈ ಬೆಳವಾಡಿ ಮಲ್ಲಮ್ಮ. ಇಂದು ಫೆಬ್ರವರಿ 28 ಮರಾಠ ಸೈನ್ಯವನ್ನು ಹಿಮ್ಮೆಟ್ಟಿಸಿ ವಿಜಯ ಸ್ಥಾಪಿಸಿದ ವಿಜಯೋತ್ಸವದ ದಿನ. ಕನ್ನಡ ನಾಡಿನ ಹೆಮ್ಮೆಯ ವೀರನಾರಿ ಬೆಳವಾಡಿ ಮಲ್ಲಮ್ಮರ ಈ ಸಾಹಸ, ಧೈರ್ಯ ನಮ್ಮ ಮನದಲ್ಲಿ ಅಚ್ಚಳಿಯದೆ ಉಳಿದಿರಲಿ. ಸ್ವಾಭಿಮಾನಿ ಕನ್ನಡಿಗರು ನಾವು ಈ ವಿಜಯೋತ್ಸವವನ್ನು ಸಂಭ್ರಮಿಸೋಣ.